ಅಕ್ಷಯ ತೃತೀಯ ಅಂತಂದ್ರೆ ಏನು? ಅಕ್ಷಯ ತೃತೀಯ ಅಂತಂದ್ರೆ ತೃತೀಯ ತಿಥಿ, ಅದು ಎಂದಿಗೂ ಕ್ಷೀಣಿಸುವುದಿಲ್ಲ. ಇದರ ಅರ್ಥ ಏನು ಅಂತಂದ್ರೆ, ಅಕ್ಷಯ ತೃತೀಯ ದಿನದಂದು ನೀವು ಯಾವುದೇ ಶುಭ ಕಾರ್ಯವನ್ನ ಮಾಡಿದ್ರೂ ಕೂಡ ಅದರಿಂದ ನೀವು ಪಡೆಯುವಂತಹ ಪುಣ್ಯದ ಫಲ ಎಂದಿಗೂ ನಶಿಸಿ ಹೋಗೋದಿಲ್ಲ ಅಂತ ಅರ್ಥ, ಬದಲಾಗಿ ದುಪ್ಪಟ್ಟಾಗುತ್ತೆ. ಈ ಕಾರಣದಿಂದಾಗಿ ಆ ದಿನ ಸದಾ ಶುಭ ಕಾರ್ಯಗಳನ್ನು ಮಾಡಬೇಕು. ಈ ದಿನ ತಪ್ಪು ಕೆಲಸಗಳನ್ನು ಮಾಡಿದ್ರೆ ಅದರ ಪಾಪವೂ ಕೂಡ ನಾಶವಾಗೋದಿಲ್ಲ. ಅಕ್ಷಯ ತೃತೀಯದ ಮಹತ್ವ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸ್ನಾನ ಮಾಡಿ ದಾನ ಮಾಡುವ ಸಂಪ್ರದಾಯ ಇದೆ. ಈ ಮೂಲಕ ಪಡೆದ ಸದ್ಗುಣಗಳು ಯಾವಾಗಲೂ ನಿಮ್ಮೊಂದಿಗೆ ಉಳಿಯುತ್ತವೆ. ಈ ದಿನ ನೀವು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದ್ರೆ ಅದು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುತ್ತೆ. ನೀವು ಸಂಪಾದಿಸಿದ ಸಂಪತ್ತಿಗೆ ಎಂದಿಗೂ ಬರಗಾಲ ಬರೋದಿಲ್ಲ. ಅಕ್ಷಯ ತೃತೀಯ ಪೂಜೆ ವಿಧಾನ. ಈ ಮಂಗಳಕರ ದಿನದಂದು ಬೇಗನೆ ಎದ್ದು ಪವಿತ್ರ ನೀರಿನಿಂದ ಸ್ನಾನ ಮಾಡಿ. ಈ ದಿನ ಹೊಸ ಅಥವಾ ಶುದ್ಧವಾದ ಬಟ್ಟೆಗಳನ್ನು ಧರಿಸಬಹುದು. ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ. ಸ್ವಲ್ಪ ಸಮಯದವರೆಗೆ ಧ್ಯಾನ ಮಾಡಲು ಶಾಂತ ಸ್ಥಳದಲ್ಲಿ ಕೂತ್ಕೊಳ್ಳಿ. ಪೂಜೆ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಗಂಗಾಜಲವನ್ನು ಸಿಂಪಡಿಸಿ. ಪೂಜೆ ಪೀಠವನ್ನ ತಾಜಾ ಹಳದಿ ಬಟ್ಟೆಯಿಂದ ಮುಚ್ಚಿ ಮತ್ತು ಅದರ ಮೇಲೆ ಗಣೇಶ, ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇರಿಸಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ವಿಷ್ಣುವಿನ ಎಡಭಾಗದಲ್ಲಿ ಇರಿಸಬೇಕು. ಪೀಠದ ಬಲಭಾಗಕ್ಕೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಬೆಳಗಿಸಿ. ಸಿಂಧೂರದಿಂದ ಸ್ವಸ್ತಿಕವನ್ನ ಮಾಡುವಾಗ ಕಲಶವನ್ನ ತಗೊಂಡು ಅದರ ಮೇಲೆ ಅರಿಶಿನವನ್ನ ಹಚ್ಚಿ. ಕಲಶವನ್ನ ನೀರಿನಿಂದ ತುಂಬಿಸಿ ಅದಕ್ಕೆ ಕುಂಕುಮ ಮತ್ತು ಅರಿಶಿನವನ್ನ ಸೇರಿಸಿ. ಕಲಶದಲ್ಲಿ ಕೆಲವು ನಾಣ್ಯಗಳನ್ನು ಸೇರಿಸಬೇಕು. ಕಲಶದ ಮೇಲೆ ತೆಂಗಿನಕಾಯಿಯನ್ನ ಹಾಕುವಾಗ ಅದರಲ್ಲಿ ಸ್ವಲ್ಪ ಮಾವಿನ ಎಲೆಗಳನ್ನು ಕೂಡ ಹಾಕಬೇಕು. ಈ ಕಲಶವನ್ನು ಪೀಠದ ಮೇಲೆ ಇಡಬೇಕು. ಪೂಜೆಯನ್ನ ಪ್ರಾರಂಭಿಸಲು ಗಣೇಶನನ್ನ ಆಹ್ವಾನಿಸಿ. ಆತನ ಆಶೀರ್ವಾದವನ್ನ ಪಡೆಯೋದಕ್ಕೆ ಆತನಿಗೆ ಹಣ್ಣುಗಳು, ಹೂವುಗಳು, ಅಕ್ಷತೆ, ಕಲವ ಮತ್ತು ದಕ್ಷಿಣೆಯನ್ನ ಅರ್ಪಿಸಿ. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಿ. ಹಾಗೆಯೇ ಕುಂಕುಮ, ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಿ. ಲಕ್ಷ್ಮೀ ದೇವಿಗೆ ಸಿಂಧೂರವನ್ನು ಹಾಕುವಾಗ ಭಗವಾನ್ ವಿಷ್ಣುವಿಗೆ ಜನೇವು ದಾರವನ್ನು ಅರ್ಪಿಸಿ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳೋದಕ್ಕೆ ಮಂತ್ರಗಳನ್ನು ಪಠಿಸಿ ಮತ್ತು ನೈವೇದ್ಯವನ್ನು ಅರ್ಪಿಸಿ. ಪೂಜೆಯ ಕೊನೆಯಲ್ಲಿ ದೇವರನ್ನ ಪ್ರಾರ್ಥಿಸಿ ಆರತಿಯನ್ನ ಮಾಡಿ. ಅಕ್ಷಯ ತೃತೀಯ ದಿನದಂದು ನಾವು ಮಾಡುವಂತಹ ಕೆಲಸ ಕಾರ್ಯಗಳು ನಮಗೆ ಅಕ್ಷಯ ಪುಣ್ಯವನ್ನು ತರುತ್ತೆ. ಅಂದ್ರೆ ಎಂದಿಗೂ ನಾಶವಾಗದಂತಹ ಶುಭ ಫಲವನ್ನು ತರುತ್ತೆ. ಹಾಗೂ ಅಕ್ಷಯ ತೃತೀಯ ದಿನದಂದು ದಾನ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವವಿದೆ. ಅಕ್ಷಯ ತೃತೀಯದಂದು ಇವುಗಳನ್ನು ಖರೀದಿ ಮಾಡಿದ್ರೆ ಡಬ್ಬಲ್ ಅದೃಷ್ಟ. ಅಕ್ಷಯ ತೃತೀಯವು ಜನರಿಗೆ ಅದೃಷ್ಟವನ್ನು ತರುವಂತಹ ಹಬ್ಬ. ಈ ದಿನದಂದು ಖರೀದಿಸುವಂತಹ ವಸ್ತುಗಳು ನಮ್ಮ ಅದೃಷ್ಟವನ್ನ, ಸಂಪತ್ತನ್ನ, ಹಣವನ್ನ ದುಪ್ಪಟ್ಟು ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ. 2025ರ ಅಕ್ಷಯ ತೃತೀಯ ದಿನದಂದು ಯಾವ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಲಕ್ಷ್ಮೀದೇವಿ ಒಲಿತಾಳೆ? ಅಕ್ಷಯ ತೃತೀಯದಂದು ಈ 8 ವಸ್ತುಗಳನ್ನ ತಪ್ಪದೆ ಮನೆಗೆ ತನ್ನಿ. ಚಿನ್ನ. ಹಿಂದೂ ಪುರಾಣಗಳ ಪ್ರಕಾರ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯು ಅಕ್ಷಯ ತೃತೀಯದಂದು ಜನಿಸಿದಳು. ಲಕ್ಷ್ಮಿಯು ಚಿನ್ನವನ್ನ ಹೆಚ್ಚು ಮೆಚ್ಚುತ್ತಾಳೆ. ಈ ಕಾರಣದಿಂದಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿಸೋದು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸೋದಕ್ಕೆ ಮತ್ತು ಅವಳ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ ಉತ್ತಮ ಮಾರ್ಗವಾಗಿದೆ. ಈ ದಿನದಂದು ಖರೀದಿಸಿದ ಚಿನ್ನವು ಶಾಶ್ವತ ಸಮೃದ್ಧಿಯನ್ನ ತರುತ್ತೆ. ಬೆಳ್ಳಿ. ಇನ್ನೊಂದು ನಂಬಿಕೆಯ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಬೆಳ್ಳಿಯನ್ನ ಖರೀದಿಸೋದು ಶುಭವಾಗಿದೆ. ಅಕ್ಷಯ ತೃತೀಯ ದಿನದಂದು ಭಗವಾನ್ ಕುಬೇರನನ್ನ ಸ್ವರ್ಗದ ಸಂಪತ್ತಿನ ಪಾಲಕನನ್ನಾಗಿ ಮಾಡಲಾಯಿತು. ಈ ದಿನ ಬೆಳ್ಳಿಯನ್ನ ಖರೀದಿಸೋದು ಮತ್ತು ಕುಬೇರ ದೇವನನ್ನ ಪೂಜಿಸೋದು ಕುಟುಂಬಕ್ಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನ ತರುತ್ತೆ ಅನ್ನೋ ನಂಬಿಕೆ ಇದೆ. ಯಂತ್ರಗಳು. ಜನರು ಅಕ್ಷಯ ತೃತೀಯದಲ್ಲಿ ದೈವಿಕ ಶಕ್ತಿಯುಳ್ಳ ಯಂತ್ರಗಳನ್ನು ಖರೀದಿಸ್ತಾರೆ. ಯಾಕೆಂತಂದ್ರೆ ಈ ದಿನವು ವಿಶೇಷವಾಗಿ ಮಂಗಳಕರವಾಗಿರುತ್ತೆ ಮತ್ತು ಶಕ್ತಿಯುತವಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಯಂತ್ರಗಳು ವಿವಿಧ ದೇವತೆಗಳು ಅಥವಾ ಕಾಸ್ಮಿಕ್ ಶಕ್ತಿಯನ್ನ ಪ್ರತಿನಿಧಿಸುವ ಚಿತ್ರವಾಗಿದೆ. ಮನಸ್ಸನ್ನ ಕೇಂದ್ರೀಕರಿಸಲು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ಹರಿಸಲು ಅವುಗಳನ್ನು ಪೂಜಾ ವಿಧಿಗಳಲ್ಲಿ ಬಳಸಲಾಗುತ್ತೆ. ಮನೆ. ಅಕ್ಷಯ ತೃತೀಯದಂದು ಹೊಸ ಮನೆಯನ್ನ ಖರೀದಿಸುವುದು ಕುಟುಂಬವನ್ನ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತೆ ಅನ್ನೋ ನಂಬಿಕೆ ಇದೆ.
ಮನೆ ಮಾಲೀಕತ್ವವು ಆರೋಗ್ಯ, ಸ್ಥಿರತೆ ಮತ್ತು ಸಮೃದ್ಧಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಈ ದಿನದಂದು ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮದತ್ತ ಒಂದು ಹೆಜ್ಜೆ ಎತ್ತರಕ್ಕೆ ಕರೆದೊಯ್ಯುತ್ತೆ ಅಂತ ಪರಿಗಣಿಸಲಾಗುತ್ತೆ. ಬಟ್ಟೆ. ಹೊಸ ಬಟ್ಟೆಗಳು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತವೆ. ಜನರು ಇನ್ನೊಬ್ಬರ ಕಣ್ಣಿಗೆ ಸುಂದರವಾಗಿ ಕಂಡಷ್ಟು ಅದು ಅವರ ಮನಸ್ಥಿತಿಯ ಮೇಲೆ ಧನಾತ್ಮಕವಾಗಿ ಪರಿಣಾಮ ಬೀರುತ್ತೆ. ಅಕ್ಷಯ ತೃತೀಯದಲ್ಲಿ ಜನರು ಸಕಾರಾತ್ಮಕತೆಯನ್ನ ಹೊರಸೂಸಲು ಮತ್ತು ಅದೃಷ್ಟವನ್ನ ಆಕರ್ಷಿಸಲು ಬಯಸ್ತಾರೆ. ಬೀಜಗಳು. ಬೀಜಗಳು ಸಾಮರ್ಥ್ಯ ಮತ್ತು ಭರವಸೆಯನ್ನ ಪ್ರತಿನಿಧಿಸುತ್ತವೆ. ಜನರು ಅಕ್ಷಯ ತೃತೀಯದಂದು ಬೀಜಗಳನ್ನು ಖರೀದಿಸೋದ್ರಿಂದ ಅವರು ಧನಾತ್ಮಕ ಶಕ್ತಿಯನ್ನ ಆಹ್ವಾನಿಸ್ತಾರೆ ಮತ್ತು ತಮ್ಮ ಭವಿಷ್ಯದ ಪ್ರಯತ್ನಗಳಿಗಾಗಿ ದೈವಿಕತೆಯನ್ನ ಕಂಡುಕೊಳ್ತಾರೆ. ಪಾತ್ರೆ. ಪಾತ್ರೆಗಳು ಅನೇಕ ಲೋಹಗಳಲ್ಲಿ ದೊರೆಯುತ್ತವೆ. ಪಾತ್ರೆಗಳನ್ನ ಹಿತ್ತಾಳೆ, ತಾಮ್ರ ಮತ್ತು ಬೆಳ್ಳಿಯಂತಹ ಲೋಹಗಳಿಂದ ತಯಾರಿಸಲಾಗುತ್ತೆ. ಇವುಗಳನ್ನ ಅಕ್ಷಯ ತೃತೀಯದಂದು ಖರೀದಿಸೋದು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಈ ಲೋಹಗಳಿಂದ ತಯಾರಿಸಿದ ಪಾತ್ರೆಗಳನ್ನು ಖರೀದಿಸೋದು ಅದೃಷ್ಟ ಮತ್ತು ಸಮೃದ್ಧಿಯನ್ನ ತರುತ್ತೆ ಅನ್ನೋ ನಂಬಿಕೆ ಇದೆ. ಆಸ್ತಿ. ಈ ದಿನದಂದು ಖರೀದಿಸಿದ ಆಸ್ತಿಯು ಅದೃಷ್ಟ ಮತ್ತು ಶಾಶ್ವತ ಸಮೃದ್ಧಿಯನ್ನ ತರುತ್ತೆ ಅಂತ ಜನರು ನಂಬ್ತಾರೆ. ಆದ್ರಿಂದ ಈ ದಿನದಂದು ಖರೀದಿಸಿದ ಆಸ್ತಿಯು ಖಚಿತವಾದ ಹೂಡಿಕೆ ಅಂತ ನಂಬಲಾಗಿದೆ. ಅದು ಮೌಲ್ಯದಲ್ಲಿ ಮೆಚ್ಚುಗೆಯನ್ನ ನೀಡುತ್ತೆ ಮತ್ತು ದೀರ್ಘಾವಧಿಯ ಪ್ರಯೋಜನಗಳನ್ನು ತರುತ್ತೆ. ಅಕ್ಷಯ ತೃತೀಯಕ್ಕೂ ಮೊದಲು ಈ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಲಕ್ಷ್ಮಿ ಒಲಿತಾಳೆ. ವಾಸ್ತುಶಾಸ್ತ್ರದಲ್ಲಿ ಮನೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಹೇಳಲಾಗುತ್ತೆ. ಈ ನಿಯಮಗಳನ್ನು ಪಾಲಿಸೋದ್ರಿಂದ ಮನೆಯ ವಾಸ್ತುದೋಷಗಳೆಲ್ಲ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ. ಯಾವುದೇ ಹಬ್ಬ ಬಂತು ಅಂದ್ರೆ ಸಾಕು ಮನೆಯನ್ನ ಎಲ್ಲರೂ ಸ್ವಚ್ಛಗೊಳಿಸ್ತಾರೆ ಮತ್ತು ಬೇಡದ ಹಾಗೂ ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಇದೇ ಏಪ್ರಿಲ್ 30ರಂದು ಅಕ್ಷಯ ತೃತೀಯ ಹಬ್ಬವನ್ನ ಆಚರಿಸಲಾಗುತ್ತೆ. ಆದ್ದರಿಂದ ಈ ದಿನ ನಿಮ್ಮ ಮನೆಯಿಂದ ಯಾವ ವಸ್ತುಗಳನ್ನ ದೂರ ಮಾಡಿದ್ರೆ ಲಕ್ಷ್ಮೀ ಕೃಪೆಯೊಂದಿಗೆ ಸಂತಸದ ಜೀವನ ನಿಮ್ಮದಾಗುತ್ತೆ ಅಂತ ತಿಳ್ಕೊಳ್ಳಿ. ಮುರಿದ ಪೊರಕೆ. ಹಿಂದೂ ಧರ್ಮದಲ್ಲಿ ಪೊರಕೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಹಬ್ಬದ ಸಂದರ್ಭಗಳಲ್ಲಿ ಪೊರಕೆಯನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ. ಮನೆಯಲ್ಲಿ ಪೊರಕೆ ಇದ್ರೆ ಸುಖ ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ಮುರಿದ ಪೊರಕೆಯನ್ನ ಎಂದಿಗೂ ಮನೆಯಲ್ಲಿ ಇಡಬಾರದು. ಹೀಗೆ ಮಾಡಿದ್ರೆ ನೀವು ಲಕ್ಷ್ಮೀ ಕೋಪಕ್ಕೆ ಒಳಗಾಗಬೇಕಾಗತ್ತೆ. ಒಣಗಿದ ಗಿಡಗಳು. ಅಕ್ಷಯ ತೃತೀಯದ ಶುಭ ಸಂದರ್ಭದಲ್ಲಿ ಎಲ್ಲರೂ ಹೆಚ್ಚಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ. ಆದ್ದರಿಂದ ಅಕ್ಷಯ ತೃತೀಯ ಹಬ್ಬಕ್ಕೂ ಮೊದಲೇ ಮನೆಯಿಂದ ಒಣಗಿದ ಗಿಡಗಳನ್ನು ತೆಗೆದುಹಾಕಿ. ಒಣಗಿದ ಗಿಡಗಳು ಮನೆಯ ವಾಸ್ತುದೋಷಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಇವುಗಳನ್ನ ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಹಾಕಿ. ಹರಿದ ಚಪ್ಪಲಿ. ಯಾವುದೇ ವ್ಯಕ್ತಿಯು ಹರಿದ ಚಪ್ಪಲಿಯನ್ನ ಧರಿಸಬಾರದು ಅಂತ ಹೇಳಲಾಗುತ್ತೆ. ಹೀಗೆ ಮಾಡೋದ್ರಿಂದ ನೀವು ಹಣದ ಕೊರತೆ ಮತ್ತು ಬಡತನವನ್ನ ಎದುರಿಸಬೇಕಾಗಬಹುದು. ಆದ್ದರಿಂದ ಈ ಅಕ್ಷಯ ತೃತೀಯ ಹಬ್ಬಕ್ಕೂ ಮುಂಚಿತವಾಗಿ ನಿಮ್ಮ ಮನೆಯಿಂದ ಹರಿದ ಅಥವಾ ಹಳೆಯ ಚಪ್ಪಲಿಗಳನ್ನು ಹೊರಗಡೆ ಹಾಕಿ. ಕೊಳಕು ಬಟ್ಟೆ. ಈ ವರ್ಷದ ಅಕ್ಷಯ ತೃತೀಯಕ್ಕೂ ಮೊದಲು ನಿಮ್ಮ ಮನೆಯಿಂದ ಕೊಳಕಾದ ಅಥವಾ ಹರಿದ ಬಟ್ಟೆಗಳನ್ನು ದೂರ ಮಾಡಿ. ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಕೊಳಕು ಬಟ್ಟೆಗಳನ್ನು ಇರಿಸೋದ್ರಿಂದ ದುರಾದೃಷ್ಟ ಎದುರಾಗುತ್ತೆ. ಹಾಗಾಗಿ ಇಂದೇ ನಿಮ್ಮ ಮನೆಯಿಂದ ಕೊಳಕು ಬಟ್ಟೆಗಳನ್ನು ಹೊರಹಾಕಿ. ಮುರಿದ ಗಡಿಯಾರ. ಜೀವನದಲ್ಲಿ ಎಂದಿಗೂ ಮುರಿದ ಗಡಿಯಾರವನ್ನ ಧರಿಸಬಾರದು ಅಂತ ಹೇಳಲಾಗುತ್ತೆ. ಹಾಗಾಗಿ ಮನೆಯಲ್ಲಿ ಎಂದಿಗೂ ನಿಂತ ಅಥವಾ ಮುರಿದ ಅಥವಾ ಹಾಳಾದ ಗಡಿಯಾರವನ್ನ ಇಡಬಾರದು. ಹೀಗೆ ಮಾಡೋದ್ರಿಂದ ನಿಮಗೆ ಅಶುಭ ಉಂಟಾಗಬಹುದು. ಆದ್ರಿಂದ ಈ ಅಕ್ಷಯ ತೃತೀಯಕ್ಕೂ ಮೊದಲು ನಿಮ್ಮ ಮನೆಯಿಂದ ಮುರಿದ ಅಥವಾ ಹಾಳಾದ ಗಡಿಯಾರವನ್ನ ಹೊರಹಾಕಿ. ವೀಕ್ಷಕರೇ, ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನ ನಿಮ್ಗಿಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.